ಧರ್ಮಸ್ಥಳದಲ್ಲಿ ಇಂದಿನಿಂದ ಅಸ್ಥಿ ಉತ್ಖನನ ಪುನರಾರಂಭ ಆಗ್ತಾ ಇದೆ. ಎಸ್ಐಟಿ, ಎಸಿ, ಅರಣ್ಯ ಇಲಾಖೆ, ಎಫ್ಎಸ್ಎಲ್ ತಜ್ಞರ ಸಭೆಯ ಬಳಿಕ ಪಾಯಿಂಟ್ ನಂಬರ್ 10ಕ್ಕೆ ತೆರಳುತ್ತಾರೆ ತನಿಖಾ ತಂಡ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಎಂದಿನಂತೆ ಬರಲಿದ್ದಾನೆ. ದೂರುದಾರನೊಂದಿಗೆ ನೇತ್ರಾವತಿ ತಟಕ್ಕೆ ತನಿಖಾ ತಂಡ ಬರುತ್ತೆ. ಇಂದಿನಿಂದ ಅಸ್ಥಿ ಉತ್ಖನನ ಪುನರಾರಂಭ ಆಗುತ್ತೆ ಈ ಮೂಲಕ ಅನ್ನೋದೊಂದು ಪ್ರಶ್ನೆ. ಈಗ ಉಳಿದಂತಹ ಪಾಯಿಂಟ್ಸ್ ಅಲ್ಲೂ ಕೂಡ ಏನೂ ಸಿಗ್ಲಿಲ್ಲ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಇಡೀ ಪ್ರಕರಣದಲ್ಲಿ ಆಗಬೇಕಾಗಿರೋದು ರಿವರ್ಸ್ ಇನ್ವೆಸ್ಟಿಗೇಷನ್. ಅಂದರೆ ದೂರುದಾರ ವ್ಯಕ್ತಿಯ ಹಿನ್ನೆಲೆ, ಅಜೆಂಡಾ ಎಲ್ಲ ಆಚೆ ಬರಬೇಕು. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಇವತ್ತಿನ ಮೀಟಿಂಗು ಏನೇನು ಬ್ರೀಫ್ ಆಗೋ ಸಾಧ್ಯತೆ ಇರುತ್ತೆ, ಆಮೇಲೆ ರಿವರ್ಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ. ದೂರುದಾರ ಕೊಟ್ಟಿರುವಂತಹ ಇಲ್ಲಿ ತನಕದ ಆ ಸೈಟ್ಗಳಲ್ಲಿ ಏನೂ ಸಿಕ್ಕಿಲ್ಲ, ಗಟ್ಟಿ ಸಾಕ್ಷಿಗಳು ಸಿಕ್ಕಿಲ್ಲ. ಸೊ ಆತನ ಹಿನ್ನೆಲೆ ಮತ್ತು ಆತನ ಅಜೆಂಡಾ, ಆತನ ಜೊತೆಗಿದ್ದವರು, ಆತನ ಪರವಾಗಿ ಬ್ಯಾಟ್ ಮಾಡ್ತಿದ್ದವರು, ಅವ್ರನ್ನೆಲ್ಲರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡೋ ದಿನಗಳ ಹತ್ರ ಬರುತ್ತೆ ಅಂತ ತಿಳ್ಕೊಳ್ಬೋದಾ? ಖಂಡಿತ. ಈ ಹಿನ್ನೆಲೆಯಲ್ಲಿ ಈಗ SIT ಅಧಿಕಾರಿಗಳೊಂದು ಮೀಟಿಂಗ್ ಅನ್ನು ಮಾಡಿದರೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು. ಈಗ ಸದ್ಯದ ಮಟ್ಟಿಗೆ 10 ಉತ್ಖನನಗಳು ಆಗಿದೆ. ಇನ್ನು ಉಳಿದಿರುವಂತ 3 ಸ್ಥಳಗಳೇನಿದೆ ಆತ ಗುರುತಿಸಿರುವಂಥದ್ದು, ಅಲ್ಲಿ ಉತ್ಖನನ ಮಾಡುವಂಥದ್ದನ್ನು ಫೈನಲ್ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಅಲ್ಲೂ ಏನು ಸಿಗದೇ ಇದ್ರೆ ಈ ಇಡೀ ಪ್ರಕರಣದ ಒಂದು ಕನ್ಕ್ಲೂಷನ್ಗೆ SIT ಅಧಿಕಾರಿಗಳು ಬರ್ತಾರೆ. ಮುಂದೆ ಏನು ಮಾಡಬೇಕನ್ನುವಂಥದ್ದು ಈತ ಹೇಳಿರುವಂಥದ್ದು ಈವರೆಗೂ ನಿಜವಾಗಿಲ್ಲ. ಅಂದರೆ 100 ಕಡೆಗಳಲ್ಲಿ ಅಂತ ಆತ ಹೇಳ್ಕೊಂಡಿದ್ದಾನೆ, ಅಥವಾ 100 ಶವಗಳು ಅಂತ ಹೇಳ್ಕೊಂಡಿದ್ದಾನೆ. ಆದರೆ ಕನಿಷ್ಠ ಪಕ್ಷ ಈಗ 13ರಲ್ಲಿ 13 ಸಿಗದೇ ಇದ್ರು 1-2-3 ಆದರೂ ಸಿಗಬೇಕಿತ್ತು, ಅದೂ ಸಿಗಲಿಲ್ಲ. ಹಾಗಾಗಿ ಈಗ ಸಿಕ್ಕಿರುವಂಥ 6ನೇ ಪಾಯಿಂಟಿನ ಬಗ್ಗೆ ಬಹಳಷ್ಟು ಚರ್ಚೆ ಇದೆ. ಅದು ಬಹಳಷ್ಟು ಓಲ್ಡ್ ಅನ್ನುವಂಥದ್ದು. ಈತ ಹೇಳಿರುವಂಥದ್ದು ನಾನು 20 ವರ್ಷದಿಂದ ಹೂತಾಕಿದ್ದೇನೆ ಅನ್ನುವಂಥದ್ದು. ಈಗ ಅದರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು 6ನೇ ಪಾಯಿಂಟ್ ಇದ್ದು ಮೂಳೆಗಳು ಅದೆಲ್ಲವೂ 40 ವರ್ಷಗಳ ಹಿಂದಿನದ್ದು ಅನ್ನುವಂಥದ್ದು. ಹಾಗಾಗಿ ಅದರ ಕನ್ಕ್ಲೂಷನ್ಗೆ ಈಗ ಪೊಲೀಸರು ಬಂದಿರುವಂಥದ್ದು. ಆದರೆ ಹಾಗಾಗಿ ಆತ 1ರಿಂದ 13ರವರೆಗೆ ತಿಳಿಸಿರುವಂಥ ಪಾಯಿಂಟ್ಗಳಲ್ಲಿ ಏನೂ ಸಿಗದಿದ್ರೆ ಇದನ್ನ ರಿವರ್ಸ್ ಆಗಿ ತನಿಖೆ ಮಾಡಬೇಕು. ಆತನೇ ಏನಾದರೂ ಮಿಸ್ಗೈಡ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾನೆ, ಜೊತೆಗೆ ಆತನ ಹಿಂದೆ ಯಾರೆಲ್ಲ ಇದ್ದಾರೆ ಇದನ್ನೆಲ್ಲ ವಿಚಾರಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗ SIT ಅಧಿಕಾರಿಗಳು ಬಂದಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮ ಎಲ್ಲ ಮಾಹಿತಿಗಾಗಿ. ಕೊನೆಗಾದ ಅನಿವಾರ್ಯ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗಲೇಬೇಕು. ಇದರ ಹಿಂದಿನ ಪಿತೂರಿ ಏನು ಅಂತ ಮೋಸ್ಟ್ಲಿ ಇವತ್ತು ನಿರ್ಣಾಯಕ ದಿನ ಅಂತ ಅನ್ಸುತ್ತೆ.